ಸ್ನೇಹಿತರೆ ನಮಸ್ಕಾರ. SRD ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಅಕ್ಷರ ಸಂಘಟನೆ ಕಾಂತಕುಮಾರ್ ಸರ್ ಅವರು ರೀಸೆಂಟ್ ಆಗಿ 20 ದಿನಗಳಲ್ಲಿ 15,000 ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭಗೊಳಿಸಲಾಗುವುದು ಅಂತೇಳಿ ಮಾಹಿತಿಯನ್ನ ಕೊಟ್ಟಿದ್ರು. ಸೊ ಅದಾದ ನಂತರ ನ್ಯೂಸ್ ಪೇಪರ್ ಕಟ್ಟಿಂಗ್ ಅಲ್ಲಿ 4 ತಿಂಗಳಲ್ಲಿ 15,000 ಶಿಕ್ಷಕರ ನೇಮಕಾತಿಯ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಲಾಗುವುದು ಅಂದ್ರು. ಅದರ ಜೊತೆಗೆ ಇಲ್ಲಿ ಚಾಲ್ತಿಯಲ್ಲಿರುವ ಇದೇ ಶೈಕ್ಷಣಿಕ ವರ್ಷದಲ್ಲಿಯೇ ಈ ಎಲ್ಲಾ ಹೊಸ ಶಿಕ್ಷಕರು ಶಾಲೆಗಳಲ್ಲಿ ಬೋಧನೆಗೆ ಲಭ್ಯವಾಗಲಿದ್ದಾರೆ ಅಂತ ಕೂಡ ಮಾಹಿತಿ ಇದೆ. ಈ ಅಂಶಗಳನ್ನ ಆಧಾರವಾಗಿ ಇಟ್ಕೊಂಡು ನಮ್ಗೆ ಸ್ಟಡಿಗೆ ಎಷ್ಟು ದಿನ ಸಮಯ ಸಿಗುತ್ತೆ, ಅದನ್ನ ನಾವು ಯಾವ ರೀತಿ ಡಿವೈಡ್ ಮಾಡ್ಕೊಳ್ಬೇಕು, ಎಷ್ಟು ಹಂತಗಳಲ್ಲಿ ಡಿವೈಡ್ ಮಾಡ್ಕೊಂಡು ನಾವು ಸ್ಟಡಿ ಮಾಡಿದ್ರೆ ಸಕ್ಸಸ್ ಆಗ್ಬೋದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀನಿ. ಒಟ್ಟಾರೆಯಾಗಿ 80 ಡೇಸ್ ಪ್ಲಾನ್ ಅನ್ನ ನಾನು ಪ್ರಿಪೇರ್ ಮಾಡ್ಕೊಡೋಣ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಈ 80 ಡೇಸ್ ಅಲ್ಲಿ ಯಾವ ರೀತಿ ನಾವು ವೀಕ್ಲಿ ಟಾರ್ಗೆಟ್ ನ ಡಿವೈಡ್ ಮಾಡ್ಬೇಕು ಅನ್ನೋದನ್ನ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ನಿಮ್ಗೆ. ಅಂದ್ರೆ ಎವ್ರಿ ವೀಕ್ ಇಷ್ಟು ಟಾರ್ಗೆಟ್ ನ ಕೊಡ್ತಾ ಹೋಗ್ತೀನಿ. ಅದ್ರ ಬಗ್ಗೆ ಇಲ್ಲಿ ಮುಂದೆ ನಾನು ನಿಮ್ಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ. ಅಂದ್ರೆ ಸಬ್ಜೆಕ್ಟ್ ವೈಸ್ ಡಿವೈಡ್ ಮಾಡ್ಕೊಂಡು ಕ್ಲಾರಿಟಿ ಕೊಟ್ಟಿದ್ದೀನಿ. ಮುಂದೆ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಯಾವುದೇ ಕಾರಣಕ್ಕೂ ಈ ಒಂದು ತಪ್ಪು ಮಾಡಬೇಡಿ ಅಂತಂದು GPST ಅಭ್ಯರ್ಥಿಗಳಿಗೆ ಒಂದು ಮನವರಿಕೆ ಮಾಡ್ತೀನಿ. ಯಾವ ಒಂದು ತಪ್ಪು ಮಾಡಬಾರ್ದು ಅನ್ನೋದನ್ನ ಮುಂದೆ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಈಗಾಗಲೇ ಬೇರೆ ಎಲ್ಲ ಚಾನೆಲ್ಗಳಲ್ಲಿ ಯಾವ ಯಾವ ಪೋಸ್ಟ್ಗೆ ಎಷ್ಟೆಷ್ಟು ಕಾಲ್ಫಾರ್ಮ್ ಆಗುತ್ತೆ ಅಂತಂದು ನಿಮ್ಗೆ ಮಾಹಿತಿ ಕೊಟ್ಟಿದ್ದಾರೆ. PST ಎಷ್ಟು, GPST ಎಷ್ಟು, HST ಎಷ್ಟು, ಮತ್ತೆ PE ಎಷ್ಟು, ಕಂಪ್ಯೂಟರ್ ಶಿಕ್ಷಕರು ಎಷ್ಟು. ಅದು HK ಮತ್ತು ನಾನ್ HK ಈ ಮಾಹಿತಿಯನ್ನ ನೀವು ನೋಡಬಹುದು. ಈಗಾಗಲೇ ಬೇರೆ ಬೇರೆ ಚಾನೆಲ್ಗಳಲ್ಲಿ ಕೂಡ ಈ ಮಾಹಿತಿ ನಿಮ್ಗೆ ಸಿಕ್ಕಿರುತ್ತೆ. ಬಟ್ ಈ ಮಾಹಿತಿ ಸಿಕ್ಕಿರೋದ್ರಿಂದ ನಾನು ನಿಮ್ಗೆ ಸ್ಟಡಿ ಕಡೆ ಮಾತ್ರ ಗೈಡ್ ಮಾಡೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ಇನ್ನು ಪೇಪರ್ 1 ಬಗ್ಗೆ ನೀವು ಜಸ್ಟ್ ಸಿಂಪಲ್ ಆಗಿ ನೋಡ್ಕೋಬಹುದು. ಇಲ್ಲಿ ಯಾವ್ಯಾವ ಇರುತ್ತೆ: ಕನ್ನಡ, ಇಂಗ್ಲಿಷು, ಸಾಮಾನ್ಯ ವಿಜ್ಞಾನ, ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಬೋಧನಾ ವಿಧಾನ, ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ, ಗಣಕಯಂತ್ರ. ಇದ್ರ ಬಗ್ಗೆ ನಾವು ಯಾವ ರೀತಿ ಸ್ಟಡಿ ಮಾಡ್ಬೇಕು ಅನ್ನೋದನ್ನು ಕೂಡ ಇದೇ ಒಂದು ವಿಡಿಯೋದಲ್ಲಿ ನಿಮ್ಗೆ ಕ್ಲಾರಿಟಿಯನ್ನ ಕೊಡ್ತಾ ಹೋಗ್ತೀನಿ. ಅಂದ್ರೆ ಒಟ್ಟಿಗೆ 2 3 ಸಬ್ಜೆಕ್ಟ್ ನ ನಾವು ಯಾವ ರೀತಿ ಪರ್ಫೆಕ್ಟ್ ಆಗಿ ಓದ್ಬೋದು ಅನ್ನೋದು ನಿಮ್ಗೆ ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಇದು ಒಟ್ಟಾರೆ ಬಂದ್ಬಿಟ್ಟು ಪೇಪರ್ 1 150 ಅಂಕಗಳು ಇರುತ್ತೆ. ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಪೇಪರ್. ಅಂದ್ರೆ ಮ್ಯಾಕ್ಸಿಮಮ್ ನಮ್ಮ ರ್ಯಾಂಕ್ ನ ಡಿಸೈಡ್ ಮಾಡುವಂತ ಪೇಪರ್ ಇದಂತಾನೆ ನಾವ್ ಹೇಳ್ಬೋದು. ಯಾಕಂತಂದ್ರೆ ಸ್ಪೆಸಿಫಿಕ್ ಸಬ್ಜೆಕ್ಟ್ ಗಳನ್ನ, ಅಂದ್ರೆ ಫಾರ್ ಎಕ್ಸಾಂಪಲ್ ಗಣಿತ ವಿಜ್ಞಾನ ಶಿಕ್ಷಕರಿದ್ರೆ ಅವ್ರ ಸಬ್ಜೆಕ್ಟ್ ನಾಲೆಜ್ ಇರುತ್ತೆ, ಅದು ಗ್ರಿಪ್ ಇರುತ್ತೆ, ಅವ್ರಲ್ಲಿ ಮ್ಯಾಕ್ಸಿಮಮ್ ಸ್ಕೋರ್ ಮಾಡ್ತಾರೆ. ಮತ್ತೆ ಸಮಾಜ ವಿಜ್ಞಾನ ಶಿಕ್ಷಕರು ಅವ್ರದೇ ಓನ್ ಸಬ್ಜೆಕ್ಟ್ ಇರುತ್ತೆ, ಸೊ ಅವರು ಕೂಡ ಪರ್ಫೆಕ್ಟ್ ಆಗ್ತಾರೆ. ಇಂಗ್ಲಿಷ್ ಶಿಕ್ಷಕರು ಕೂಡ ಅವರು ಪರ್ಫೆಕ್ಟ್ ಆಗಿರ್ತಾರೆ. ಆದ್ರೆ ಈ ಕಡೆ ಅಂದ್ರೆ ಫಾರ್ ಎಕ್ಸಾಂಪಲ್ ಈ GK ಬಂದ್ಬಿಟ್ರೆ ಎಲ್ರು ಕೂಡ ಸ್ಕೋರ್ ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲಿ ಸಾಮಾನ್ಯವಾಗಿ ಹೆಂಗಾಗುತ್ತೆ ಅಂತಂದ್ರೆ ತಮ್ಮ ಓನ್ ಸಬ್ಜೆಕ್ಟಿಗೆ ಅಂದ್ರೆ ಮೆಥಡಾಲಜಿಗೆ ಸಾಕಷ್ಟು ಟೈಮ್ ನ ಕೊಟ್ಟು ಇದನ್ನ ಅವಾಯ್ಡ್ ಮಾಡ್ತಾ ಹೋಗ್ತಿರ್ತಾರೆ. ಬಟ್ ರ್ಯಾಂಕ್ ಡಿಸೈಡ್ ಮಾಡೋದು ಮ್ಯಾಕ್ಸಿಮಮ್ ಇದೆ. ಈ ಒಂದು ಸಬ್ಜೆಕ್ಟ್ ಅಲ್ಲಿ, ಈ ಒಂದು ಪೇಪರ್ ಅಲ್ಲಿ ಯಾರು ಮ್ಯಾಕ್ಸಿಮಮ್ ಸ್ಕೋರ್ ಮಾಡ್ತಾರೆ ಅವರು ಟಾಪ್ ರ್ಯಾಂಕ್ ಅಲ್ಲಿ ಇರ್ಬಹುದು ಅಂತೇಳಿ ನನ್ನ ಒಂದು ಅನಿಸಿಕೆ. ಈಗ ಪೇಪರ್ 2 ಬಗ್ಗೆ ಇಲ್ಲಿ ಒಂದು ಕ್ಲಾರಿಫಿಕೇಶನ್ ನಿಮ್ಗೆ ಕೊಡ್ತೀನಿ. ನಾ ಆಗ್ಲೇ ಹೇಳಿದೆ, ಈ ಒಂದು ತಪ್ಪು ಮಾಡಬೇಡಿ GPST ಅಭ್ಯರ್ಥಿಗಳು ಅಂತಂದು. ಏನಂತಂದ್ರೆ ಪೇಪರ್ 2 ನಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಪೇಪರ್ 2 ಪೇಪರ್ 3 ಪೇಪರ್ 3 ಈಸಿ ಇರುತ್ತೆ. ಅದೇನು ಅಷ್ಟು ಸ್ಟ್ರೆಸ್ ಕೊಡೋ ಅವಶ್ಯಕತೆ ಇರಲ್ಲ ಕನ್ನಡಕ್ಕೆ. ಯಾರೆಲ್ಲ ಸೋಷಿಯಲ್ ಟೀಚರ್ಸ್ ಇರ್ತೀರ ಅವರೆಲ್ಲ ನಮ್ ಲ್ಯಾಂಗ್ವೇಜ್ ಕನ್ನಡನೇ ಇರುತ್ತೆ. ಸೊ ಅದು ಕನ್ನಡ ಈಸಿಯಾಗಿ ನಾವು ಮಾಡ್ಬೋದು. ಇನ್ನು ಇಲ್ಲಿ ಏನಪ್ಪಾ ವಿಶೇಷವಾಗಿ ನಮ್ಮ ಗಮನ ಕೊಡ್ಬೇಕಾಗಿರೋದು, ಇಲ್ಲಿ 50 ಮಾರ್ಕ್ಸ್ ಅಬ್ಜೆಕ್ಟಿವ್ ಇರುತ್ತೆ, 100 ಮಾರ್ಕ್ಸ್ ರೈಟಿಂಗ್ ಇರುತ್ತೆ. ನಾವು ರೈಟಿಂಗ್ ಗೆ ಯಾವಾಗ ಪ್ರಾಕ್ಟೀಸ್ಗೋಸ್ಕರ ಟೈಮ್ ಕೊಡ್ಬೋದು ಅಂತಂದು ಅಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀನಿ. ಮ್ಯಾಕ್ಸಿಮಮ್ ಟೀಚರ್ಸ್ ಏನ್ ಮಾಡ್ತಾ ಇದ್ದಾರೆ, ಆಸ್ಪರೆಂಟ್ಸ್ ಆರಂಭದಲ್ಲಿಯೇ ರೈಟಿಂಗ್ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಬಟ್ ನನ್ನ ಪ್ರಕಾರ ಸ್ವಲ್ಪ ಟೈಮ್ ತಗೊಂಡು ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಿದ್ರೆ ಬೆಟರ್. ಸ್ವಲ್ಪ ಟೈಮ್ ಅಂದ್ರೆ ಯಾವಾಗ ತಗೊಳ್ಬೇಕು ಸರ್ ಟೈಮ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನೀವು ಇನ್ನೂ ಸ್ಟಡಿನೇ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ಫಸ್ಟ್ ಅಟೆಂಪ್ಟ್ ಅಲ್ಲಿ ಫಸ್ಟ್ ಸ್ಟಡಿನ ಸ್ಟಾರ್ಟ್ ಮಾಡಿರ್ತೀರಿ, ಫಸ್ಟ್ ರೌಂಡ್ ಸ್ಟಡಿ. ಈ ಫಸ್ಟ್ ರೌಂಡ್ ಸ್ಟಡಿ ಸ್ಟಾರ್ಟ್ ಮಾಡಿದಾಗನೇ ನೀವು ಆನ್ಸರ್ಸ್ ನ ಪ್ರಾಕ್ಟೀಸ್ ಮಾಡ್ತಾ ಹೋಗಿರ ಅಂತಂದ್ರೆ ಸಿಲೆಬಸ್ ಕವರ್ ಆಗಲ್ಲ. ಒಂದನೇ ವಿಷಯ. ಎರಡನೇ ವಿಷಯ ಏನಂದ್ರೆ ಕರೆಕ್ಟ್ ಆನ್ಸರ್ ಫ್ರೇಮ್ ಮಾಡಕ್ ಆಗಲ್ಲ. ಮೂರನೇ ವಿಷಯ, ನೀವು ತಿಳ್ಕೊಳ್ಬೇಕಾಗಿರೋ ಅಂಶವನ್ನ ತಿಳ್ಕೊಳ್ಳಕ್ಕೆ ಸಾಧ್ಯ ಆಗಲ್ಲ. ಸೊ ಹಾಗಾಗಿ ನನ್ನ ಒಂದು ಸಜೆಷನ್ ಏನಂತಂದ್ರೆ, ಫಸ್ಟ್ ನೀವು 1 ಅಥವಾ 2 ರೌಂಡ್ ನ ಮುಗಿಸ್ಕೊಂಡ್ಬಿಡಿ ಓದೋದ್ನ. ಆ ಓದೋದ್ನ ಮುಗಿಸೋದ್ರಿಂದ ಏನಾಗತ್ತಪ್ಪ ಅಂತಂದ್ರೆ ಇಡೀ ಬುಕ್ ಮುಗ್ದಿದೆ ಅನ್ನೋ ಕಾನ್ಫಿಡೆನ್ಸ್ ಮೊದಲು ಬರುತ್ತೆ. ಎರಡನೇದೇನಪ್ಪ ಅಂದ್ರೆ ಎಷ್ಟೋ ಗೊತ್ತಿಲ್ಲದ ವಿಷಯಗಳು ನಿಮಗೆ ಗೊತ್ತಾಗ್ತಾ ಬರುತ್ತೆ. ಒಬ್ಬ ವ್ಯಕ್ತಿ ಯಾವಾಗ ಒಂದು ವಿಷಯದ ಬಗ್ಗೆ 100% ಕ್ಲಾರಿಟಿಯಲ್ಲಿ ಇರ್ತಾನೆ, ಆವಾಗ ಅವನ ಅಂದ್ರೆ ತಲೆಯಿಂದ ಅಂದ್ರೆ ಅವನ ನೆನಪಿನ ಶಕ್ತಿಯಿಂದ ವಿಷಯ ಹಾಗೆ ಬಂದಂಗೆಲ್ಲ ಅವನು ಬರಿತಾ ಹೋಗ್ಬೋದು. ಯಾವಾಗ ನಮ್ಮಲ್ಲಿ ವಿಷಯ ಇರಲ್ಲೋ, ಒಂದು ಸೆಂಟೆನ್ಸ್ ಬರಿತೀವಿ, ನೆಕ್ಸ್ಟ್ ಏನ್ ಬರಿಬೇಕಂತೇಳಿ ಕೈ ಸ್ಟಾಪ್ ಆಗ್ಬಿಡುತ್ತೆ. ಅಂದ್ರೆ ಯೋಚನೆ ಮಾಡ್ಬೇಕಾಗತ್ತೆ. ಸೊ ಆಗ ಏನಾಗುತ್ತೆ, ಪರ್ಫೆಕ್ಟ್ ಆನ್ಸರ್ ಫ್ರೇಮ್ ಮಾಡಕ್ ಆಗಲ್ಲ.
ಅಲ್ಲಿ ನೋಡಿ ನಾವು ನಾರ್ಮಲಿ ಆನ್ಸರ್ ಪ್ರಾಕ್ಟೀಸ್ ಮಾಡೋ ಟೈಮ್ಗೂ ಎಕ್ಸಾಮ್ ಅಲ್ಲಿ ಬರೆಯೋ ಆನ್ಸರ್ಗೂ ಬಹಳಷ್ಟು ವ್ಯತ್ಯಾಸ ಇರುತ್ತೆ. ನಾವು ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ಎಷ್ಟು ಸಲ ಕಾಟ್ ಮಾಡಿ ಅಂದ್ರೆ ಬರ್ದಿರೋದನ್ನ ಓವರ್ ರೈಟಿಂಗ್ ಮಾಡಿ ಎಕ್ಸ್ಟ್ರಾ ಬರ್ದ್ರು ನಡೆಯುತ್ತೆ. ಬಟ್ ಎಕ್ಸಾಮ್ ಅಲ್ಲಿ ಹಂಗಲ್ಲ. ಒಂದ್ಸಲ ಬರ್ದ್ಮೇಲೆ ಅದನ್ನು ಅದ್ರ ಮೇಲೆ ಓವರ್ ರೈಟಿಂಗ್ ಮಾಡೋಂಗಿಲ್ಲ. ಯಾಕಂತಂದ್ರೆ ಅಲ್ಲಿ ಅವ್ರಿಗೆ ಇವ್ಯಾಲ್ಯುಯೇಟರ್ಸ್ಗೆ ಗೊತ್ತಾಗ್ಬಿಡುತ್ತೆ. ಇಲ್ಲೇನೋ ತಪ್ಪು ಮಾಡಿದ್ದಾನೆ ಅಂತಂದು ಮ್ಯಾಕ್ಸಿಮಮ್ ಅವರು ಕಾನ್ಸಂಟ್ರೇಷನ್ ಆ ಕಡೆ ಹೋಗುತ್ತೆ. ಸೊ ಹಾಗಾಗಿ ನನ್ನ ಸಜೆಷನ್ ಏನಂದ್ರೆ ಫಸ್ಟ್ ನೀವು 1 ಆರ್ 2 ರೌಂಡ್ಸ್ ಕಂಪ್ಲೀಟ್ಲಿ ಸಿಲೆಬಸ್ ಪರ್ಫೆಕ್ಟ್ನೆಸ್ಗೆ ಟೈಮ್ನ ಕೊಡ್ರಿ. ಅದು ಮ್ಯಾಕ್ಸಿಮಮ್ ಎಷ್ಟು ದಿನ ತಗೊಳ್ಬಹುದು ಅಂತಂದ್ರೆ ಹೆಚ್ಚು ಕಡಿಮೆ 40 ಡೇಸ್ನ ನೀವು ತಗೊಳ್ಬಹುದು. ಅಂದ್ರೆ ಈ 80 ಡೇಸ್ ಅಲ್ಲಿ 40 ಡೇಸ್ ಅನ್ನ ನೀವು ವಿತೌಟ್ ಆನ್ಸರ್ ರೈಟಿಂಗ್ಗೆ ಟೈಮ್ ಕೊಡ್ದೇನೆ ಮ್ಯಾಕ್ಸಿಮಮ್ ಕಾನ್ಸೆಪ್ಟ್ ಕ್ಲಿಯರೆನ್ಸ್ಗೆ ನೀವು ಟೈಮ್ ಕೊಡ್ಬೋದು. ಯಾಕೆ ಈ 40 ಡೇಸ್ನ ಹೇಳಿದ್ನಂದ್ರೆ ನಾನು ಈ 80 ಡೇಸ್ನ 4 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದೀನಿ. 20 20 20 20 ಅಂತ ಹೇಳಿ. ಈ ಫಸ್ಟ್ 20 ಡೇಸ್ ಅಲ್ಲಿ ನೀವು ಏನ್ ಮಾಡ್ಬೋದು ಅಂತಂದ್ರೆ ಮ್ಯಾಕ್ಸಿಮಮ್ ನಿಮ್ಮ ಮೆಥಡಾಲಜಿ ಏನಿದೆ ಅಂದ್ರೆ ನಿಮ್ಮ ಸಬ್ಜೆಕ್ಟ್ ಏನಿದೆಲ್ಲ, ಫಾರ್ ಎಕ್ಸಾಂಪಲ್ ಸೋಷಿಯಲ್ ಸೈನ್ಸ್ ಟೀಚರ್ ಇದನ್ನ ನೀವು ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ಅದನ್ನ ಮುಗಿಸ್ಕೊಂಡ್ಬಿಡ್ಬೇಕು 20 ಡೇಸ್ ಅಲ್ಲಿ. ಅದು ಒಂದ್ ರೌಂಡ್ ಮುಗೀತೋ ಅಥವಾ ಅದಕ್ಕೂ ಮುಂಚೆನೆ ಮುಗಿಸ್ತಿರೋ ನಿಮ್ಗಳಿಗೆ ಬಿಟ್ಟಿರೋದು. ಫಸ್ಟ್ ಅದನ್ನ ಮುಗಿಸಿ ಅಂದ್ರೆ ಇದು ನಮ್ಮ ಸಬ್ಜೆಕ್ಟ್ ಅಷ್ಟೇ ಅಲ್ಲ, ಅದ್ರ ಜೊತೆಗೆ GS ಅಂದ್ರೆ ಪೇಪರ್ 1ಗೂ ಕೂಡ ಟೈಮ್ ಕೊಡ್ಬೇಕು. ಅದನ್ನ ಯಾವ ರೀತಿ ಅಂತೇಳಿ ಮುಂದೆ ಡಿವೈಡ್ ಮಾಡ್ತಾ ಹೋಗ್ತೇನೆ ನಾನು, ನಿಮ್ಗೆ ಗೊತ್ತಾಗುತ್ತೆ. ಸೊ ಈ ರೀತಿ 2-3 ಸಬ್ಜೆಕ್ಟ್ ನ 20 ಡೇಸ್ ಅಲ್ಲಿ ಒಂದ್ ರೌಂಡ್ ಮುಗಿಸಿದ್ರೆ ನೆಕ್ಸ್ಟ್ ರೌಂಡ್ ಕೂಡ ಅಂದ್ರೆ ನಿಮ್ಗೆ ಅರ್ಥ ಆಗುತ್ತೋ ಬಿಡುತ್ತೋ ಎರಡನೇ ವಿಷಯ. ಫಸ್ಟ್ ನೀವು ಒಂದ್ ರೌಂಡ್ ಮುಗಿಸ್ಲೇಬೇಕು ಈ 20 ಡೇಸ್ ಅಲ್ಲಿ. ಸೆಕೆಂಡ್ ರೌಂಡ್ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಸೆಕೆಂಡ್ ರೌಂಡ್ ಓದ್ಬೇಕಾದ್ರೆ 20 ಡೇಸ್ ನೀಡ್ ಇರಲ್ಲ ಅಂದ್ರೆ ಓದ್ಲಿಕ್ಕೆ. ಸ್ವಲ್ಪ ಕಡಿಮೆ ಟೈಮ್ ತೊಗೊಳುತ್ತೆ. ಯಾಕಂದ್ರೆ ಫಸ್ಟ್ ಟೈಮ್ ಓದ್ಬೇಕಾದ್ರೆ ಎಲ್ಲವೂ ಹೊಸದ್ ಅನ್ಸ್ತಾ ಹೋಗುತ್ತೆ. ಸೆಕೆಂಡ್ ಟೈಮ್ ಓದ್ಬೇಕಾದ್ರೆ ಒಂದಿಷ್ಟು ವಿಷಯಗಳು ಗೊತ್ತಿದ್ದಾಗ ಅಲ್ಲಿ ಸ್ಪೀಡ್ ಓದ್ತಾ ಹೋಗ್ತೀವಿ. ಮತ್ತೆ ಯಾವ ಪಾಠದಲ್ಲಿ ಕ್ವಶನ್ ರೈಸ್ ಆಗ್ಬಹುದು ಅನ್ನೋದು ಗೊತ್ತಾಯ್ತು. ಫಾರ್ ಎಕ್ಸಾಂಪಲ್ ಈ ಸಮಾಜ ಶಾಸ್ತ್ರದಲ್ಲಿ ಕುಟುಂಬ ಅಂತವಕ್ಕೆ ಜಾಸ್ತಿ ಟೈಮ್ ಕೊಡೋ ಅವಶ್ಯಕತೆ ಇಲ್ಲ. ಅಲ್ಲಿ ಮ್ಯಾಕ್ಸಿಮಮ್ ಟೈಮ್ ಹೋಗಲ್ಲ. ಅಲ್ಲಿ ಬರೋ ಟೈಮ್ ನ ನಾವು ಬೇರೆ ಬೇರೆ ಪಾಠಗಳಿಗೂ ಕೊಡ್ಬೋದು. ಅಂದ್ರೆ ಶಿಲಾಗೋಳ, ವಾಯುಗೋಳ, ಜಲಗೋಳ ಅಂತ ಟಫ್ ಟಾಪಿಕ್ಸ್ ಗೆ ನಾವು ಜಾಸ್ತಿ ಟೈಮ್ ಕೊಡ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಫಸ್ಟ್ ನೀವು 1 ಅಥವಾ 2 ಹಂತದಲ್ಲಿ ಓದೋದನ್ನ ಮುಗಿಸ್ಕೊಂಡ್ಬಿಟ್ರೆ ಆವಾಗ ನೀವು ಕ್ವಶನ್ಸ್ ನ ಅಟೆಂಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಹೋಗಿ. ಅದ್ರ ಜೊತೆಗೆ ಪೇಪರ್ 3ಗೆ ಬಂದ್ರೆ ಪೇಪರ್ 3ಗೆ ಬಂದ್ಬಿಟ್ಟು ಇದೆಲ್ಲ ಆಲ್ಮೋಸ್ಟ್ ಈಸಿನೇ ಇರುತ್ತೆ. ಇಲ್ಲಿ ಏನಪ್ಪಾ ಅಂತಂದ್ರೆ ಮ್ಯಾಕ್ಸಿಮಮ್ ನಾವು ಇಲ್ಲಿ ಭಾಷಾಭ್ಯಾಸ ಏನಿರುತ್ತಲ್ಲ ಹಿಂದ್ಗಡೆ ಪ್ರತಿ ಪಾಠದ ಹಿಂದೆ ಭಾಷಾಭ್ಯಾಸ, ಆ ಭಾಷಾಭ್ಯಾಸನ ಓದ್ಕೊಳ್ತಾ ಹೋದ್ರೆ ಅಷ್ಟು ಸಾಕಾಗುತ್ತೆ. ಅದು ಪ್ರಥಮ ಭಾಷೆ ಕನ್ನಡ, ದ್ವಿತೀಯ ಭಾಷೆ ಕನ್ನಡ ಮತ್ತು ತೃತೀಯ ಭಾಷೆ ಕನ್ನಡ ಅಂತ ಹೇಳಿ ಹೇಳ್ತಾರೆ. ಫಸ್ಟ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ಸಾಕಷ್ಟು ಚಟುವಟಿಕೆಗಳಿರುತ್ತೆ ಅಭ್ಯಾಸ. ಬಟ್ ಇದ್ಯಾವುದು ದ್ವಿತೀಯ ಭಾಷೆ ಕನ್ನಡ ಮತ್ತು ತೃತೀಯ ಭಾಷೆ ಕನ್ನಡದಲ್ಲಿ ಅಷ್ಟೇನು ಜಾಸ್ತಿ ಆಕ್ಟಿವಿಟೀಸ್ ಇರಲ್ಲ. ಸೊ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡನ ನೀವು ಪರ್ಫೆಕ್ಟ್ ಆಗಿ ಓದಿದ್ರೆ ಮ್ಯಾಕ್ಸಿಮಮ್ ಕ್ವಶನ್ಸ್ ಅಲ್ಲಿ ಬರುತ್ತೆ. ಇನ್ನು ಗದ್ಯ ಭಾಗ ಅವೇನಿರ ಪದ್ಯ ಭಾಗ ಇರುತ್ತಲ್ಲ, ದ್ವಿತೀಯ ಭಾಷೆ ಕನ್ನಡಕ್ಕೂ ಕೂಡ ನೀವು ಜಾಸ್ತಿ ಪ್ರಿಫರೆನ್ಸ್ ನ ಕೊಡ್ಬೇಕಾಗುತ್ತೆ. ಇದು ಅಷ್ಟು ಟಫ್ ಏನಲ್ಲ ಅಂತೇಳಿ ನನ್ಗನ್ಸುತ್ತೆ. ಇಲ್ಲಿ ಕೂಡ 100ಕ್ಕೆ 60 ಅಂಕಗಳನ್ನ ಗಳಿಸೋದು ಕಡ್ಡಾಯ ಆಗಿರುತ್ತೆ. ಈಗ ಈ ಒಂದು ವಿಷಯದ ಚರ್ಚೆ ಜೊತೆಗೆ ನಾ ಇನ್ನೊಂದು ಹೇಳೋದೇನಪ್ಪಾ ಅಂತಂದ್ರೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ನೀವು ಫಸ್ಟ್ ಡಾಕ್ಯುಮೆಂಟ್ಸ್ ನ ಕ್ಲಿಯರ್ ಆಗಿಟ್ಟಿರಿ. ಫಾರ್ ಎಕ್ಸಾಂಪಲ್ ನಾನು ಟಾರ್ಗೆಟ್ ನಾಳೆ ಬೆಳಗ್ಗೆ ಎಲ್ಲ ನಿಮ್ಗೆ ಟಾರ್ಗೆಟ್ ನ ಕೊಡ್ತೀನಿ, ಫಸ್ಟ್ ವೀಕ್ ಟಾರ್ಗೆಟ್ ನ. ಸೊ ಅಷ್ಟರೊಳಗೆ ನೀವು ಏನೇನ್ ಡಾಕ್ಯುಮೆಂಟ್ಸ್ ತೆಗೆದೈತಲ್ಲ ಇವತ್ತೆಲ್ಲವೂ ಕೂಡ ಡಾಕ್ಯುಮೆಂಟ್ಸ್ ನ ತೆಗೆದಿಡ್ರಿ. ಅದರ ಜೊತೆಗೆ ಸಾಧ್ಯ ಆದ್ರೆ ಕನಿಷ್ಠ ಪಕ್ಷ ಇವತ್ತು ನೀವು ಒಂದು ಅರ್ಧ ಗಂಟೆ ಆದ್ರೂ ಅಂದ್ರೆ 30 ನಿಮಿಷ ಆದ್ರೂ ನೀವು ಓದೋದ್ರ ಒಂದು ಸಬ್ಜೆಕ್ಟ್ ನ ಓದಿ, ಅದು ಯಾವುದೇ ಸಬ್ಜೆಕ್ಟ್. ಯಾಕಂತಂದ್ರೆ ನೀವು ಏನೋ ಉತ್ಸಾಹದಿಂದ ನಾಳೆನೆ ಆರಂಭ ಮಾಡ್ತೀವಿ ಅಂತಂದ್ರೆ ಮೈಂಡ್ ಅಷ್ಟು ಬೇಗ ನಿಮ್ಗೆ ಅಡ್ಜಸ್ಟ್ ಆಗಲ್ಲ. ಸೊ ಆ ಒಂದು ಕಾರಣಕ್ಕೆ ಇವತ್ತು ನೀವು ಒಂದ್ ಸ್ವಲ್ಪ ಟೈಮ್ ಆದ್ರೂ ಓದೋದ್ರ ಕಡೆ ಗಮನ ಕೊಟ್ರೆ ನಾಳೆಗೆ ಆ ಮೈಂಡ್ ಸೆಟ್ ಆಗ್ತಾ ಹೋಗುತ್ತೆ. ಸೊ ಅದು ಒಂದು ನನ್ನ ಸಣ್ಣ ಸಲಹೆ. ಅದಾದ ನಂತರ ಜಸ್ಟ್ ಸಮಾಜ ವಿಜ್ಞಾನವನ್ನ ನಾವು ಈ ತರ ಡಿವೈಡ್ ಮಾಡ್ಕೊಂಡ್ರೆ ಯಾವ ರೀತಿ ಇರುತ್ತೆ ಅಂತೇಳಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮೊದಲಿಗೆ 6ರಿಂದ 10ನೇ ತರಗತಿಯ ಎಲ್ಲಾ ಪಾಠಗಳು ಅಂದ್ರೆ 2026-27ರ ಎಡಿಷನ್ ಬುಕ್ಸ್ ನ ನಾನು ಡೌನ್ಲೋಡ್ ಮಾಡ್ಕೊಂಡು ಕೊಟ್ಟಿರೋದು. ಇಲ್ಲಿ ಒಟ್ಟಾರೆ ಪಾಠಗಳ ಸಂಖ್ಯೆ ಎಷ್ಟಿದಾವೆ? 147. ಈ 147 ಪಾಠಗಳನ್ನ 20 ಡೇಸ್ ಅಲ್ಲೇ ನಾವು ಕಂಪ್ಲೀಟ್ ಮಾಡ್ಬೇಕಾಗತ್ತೆ. ಯಾಕೆ 20 ಡೇಸ್ ಅಲ್ಲಿ? ನಾ ಆಗ್ಲೇ ಹೇಳಿದೀನಿ 20 ಡೇಸ್ ಅಲ್ಲಿ ನೀವು ಕವರ್ ಮಾಡಿದಾಗ ಮಾತ್ರ ನಿಮ್ಗೆ 2ರಿಂದ 3 ರೌಂಡ್ ರಿವಿಷನ್ ಮಾಡ್ಕೊಳ್ಳಿಕ್ಕೆ ಟೈಮ್ ಸಿಗುತ್ತೆ. ನೀವೇನಾದ್ರೂ ಇಲ್ಲಿ ಸಮಯವನ್ನ ಜಾಸ್ತಿ ತಗೊಂಡ್ರೆ ಅಥವಾ ಇಲ್ಲಿ ಇದನ್ನ ನೀವು ಆ ಓದ್ಲಿಕ್ಕೆ ಏನಾದ್ರೂ ಕಷ್ಟಪಟ್ಟಿರಂತಂದ್ರೆ ರಿವಿಷನ್ಗೆ ಹೊಡ್ತಾ ಬೀಳುತ್ತೆ. ಅದ್ರ ಜೊತೆಗೆ 40 ಡೇಸ್ ಅಲ್ಲೇ ನೀವು ಪರ್ಫೆಕ್ಟ್ ಆಗಿರಂದ್ರೆ ಮಾತ್ರ
41 ಡೇಸ್ ಇಂದ ನೀವೇನ್ ಮಾಡ್ಬೋದು ಆನ್ಸರ್ ರೈಟಿಂಗ್ ಆ ಕಡೆ ಮ್ಯಾಕ್ಸಿಮಮ್ 60 ಡೇಸ್ ಟೈಮ್ ಸಿಗುತ್ತೆ. ಯಾಕಂತಂದ್ರೆ ನಾವು ಸ್ಟಡಿ ಕೊಟ್ಟಿರೋದು 80 ಡೇಸ್ ಅಷ್ಟೇ. ಬಟ್ ಮ್ಯಾಕ್ಸಿಮಮ್ ನಾವು 100 ಡೇಸ್ ಟಾರ್ಗೆಟ್ ನ ಇಟ್ಕೊಂಡಿದೀವಿ. 100 ಡೇಸ್ ಒಳಗೆ 80 ಡೇಸ್ ನಲ್ಲೇ ನೀವು ಸಿಲೆಬಸ್ ನ ಮುಗಿಸ್ಕೊಂಡ್ರೆ ಮ್ಯಾಕ್ಸಿಮಮ್ ಅಂದ್ರೆ ಆನ್ಸರ್ ರೈಟಿಂಗ್ ಅವೆಲ್ಲ ಮುಗಿಸ್ಕೊಂಡ್ರೆ ಉಳಿದಿರೋ 20 ದಿನ ನೀವು ಸಂಪೂರ್ಣವಾಗಿ ಆನ್ಸರ್ ರೈಟಿಂಗ್ ಗೆ ಟೈಮ್ ಕೊಡ್ಬೋದು. ಅಂದ್ರೆ ಒಟ್ಟಾರೆಯಾಗಿ ನಿಮ್ಗೆ 60 ಡೇಸ್ ನಿಮ್ಗೆ ಇದಕ್ಕೆ ಸಿಗುತ್ತೆ, ಆನ್ಸರ್ ರೈಟಿಂಗ್ ಗೆ ಟೈಮ್ ಸಿಗುತ್ತೆ. ಅದು ಕನ್ನಡ ಆಗಿರ್ಬೋದು, ಸೋಷಿಯಲ್ ಸೈನ್ಸ್ ಆಗಿರ್ಬೋದು. ಫಸ್ಟ್ ರೌಂಡ್ ಅಲ್ಲಿ ಯಾವುದೇ ಕಾರಣಕ್ಕೂ ನೀವು ಏನ್ ಮಾಡಂಗಿಲ್ಲ, ಆನ್ಸರ್ ರೈಟಿಂಗ್ ನ ಪ್ರಾಕ್ಟೀಸ್ ಮಾಡಬೇಡಿ. ಅಂದ್ರೆ ಅದು ಪರ್ಫೆಕ್ಟ್ ಆಗಿ ಅಂತ ಹೇಳ್ತಾ ಇದ್ದೀನಿ. ಆನ್ಸರ್ ರೈಟಿಂಗ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಪರ್ಫೆಕ್ಟ್ ಆಗಿ. ಯಾವಾಗ ನೀವು ಮೈಂಡ್ ಅಲ್ಲಿ ಪರ್ಫೆಕ್ಟ್ ಆಗಿರ್ತೀರೋ ಆವಾಗ ಮಾತ್ರ ಅಲ್ಲಿ ಆನ್ಸರ್ ಬರೀಲಿಕ್ಕೆ ಈಸಿ ಆಗುತ್ತೆ. ಇಲ್ಲಂತಂದ್ರೆ ಮಧ್ಯ ಮಧ್ಯದಲ್ಲಿ ಗ್ಯಾಪ್ ಕೊಟ್ಟು ಅದನ್ನ ನೆನ್ಪು ಮಾಡ್ಕೊಂಡು ಬರೆಯೋದ್ರಲ್ಲೇ ಟೈಮು ವೇಸ್ಟ್ ಆಗುತ್ತೆ. ಒಂದು ಪರ್ಫೆಕ್ಟ್ ಆನ್ಸರ್ ಕೂಡ ಅಲ್ಲಿ ರೆಡಿ ಆಗಲ್ಲ. ಒಂದು ಪರ್ಫೆಕ್ಟ್ ಆನ್ಸರ್ ಯಾವ ರೀತಿ ನಾವು ಬರಿಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಯಾವ್ದೋ ಒಂದು 4-5 ಪ್ರಶ್ನೆಗಳನ್ನ ತಗೊಂಡು ನಿಮ್ಗೆ ವಿವರಣೆಯನ್ನ ಕೊಡ್ತಾ ಹೋಗ್ತೀನಿ. ಇದನ್ನ ನಾವು ಯಾವ ರೀತಿ ಡಿವೈಡ್ ಮಾಡ್ಬೋದು ಅಂದ್ರೆ, ಈ 147 ಲೆಸನ್ಸ್ ನ 20 ಡೇಸ್ಗೆ ಡಿವೈಡ್ ಮಾಡಿದಾಗ 7ರಿಂದ 8 ಲೆಸನ್ಸ್ ನಾವು ಪರ್ ಡೇ ಮುಗಿಸ್ಬೇಕಾಗತ್ತೆ. ಈ 7ರಿಂದ 8 ಲೆಸನ್ಸ್ ನ ಎಂತವು ತಗೊಳ್ಬೇಕಂತಂದ್ರೆ, ಫಾರ್ ಎಕ್ಸಾಂಪಲ್ ಟಫ್ ಇರೋ ಒಂದು 4 ಪಾಠಗಳನ್ನ ತಗೊಳ್ಬೇಕು. ಯಾವೆಲ್ಲ ಟಫ್ ಇದೆ, ಫಾರ್ ಎಕ್ಸಾಂಪಲ್ ಶಿಲಾಗೋಳ ಒಂದು, ಆ ತರದ ಒಂದ್ 4 ಪಾಠಗಳು, ಅದ್ರ ಜೊತೆಗೆ ಈಸಿ ಆಗಿರುವಂತ ಒಂದು 4 ಪಾಠಗಳು. ಈ ರೀತಿ ನಾವು ತಗೊಂಡಾಗ ಏನಾಗತ್ತಪ್ಪ ಅಂತಂದ್ರೆ ಎರಡೂನು ಕವರ್ ಆಗ್ತಾ ಬರುತ್ತೆ. ಇವಾಗ ಕೆಲವೊಬ್ರು ಹೆಂಗಂತಂದ್ರೆ ಬಹಳಷ್ಟು ಯಾವ ಈಸಿ ಇರುತ್ತೆ ಅವ್ರನ್ನೆಲ್ಲ ಮುಗಿಸ್ಕೊಂಡ್ಬಿಡ್ತಾರೆ. ಅದೇನೋ ಬೇಗ ಮುಗಿಯುತ್ತೆ, ಫುಲ್ ಖುಷಿಯಿಂದ ಜೋಶಲ್ಲಿ ಇರ್ತಾರೆ. ಆದ್ರೆ ಹೋಗ್ತಾ ಹೋಗ್ತಾ ಪಾಠಗಳು ದೊಡ್ಡವು ಬಂದಂಗಿಲ್ಲ, ಅಥವಾ ವಿಷಯಗಳಲ್ಲಿ ಜಿಯೋಗ್ರಫಿ ಪಾರ್ಟ್ಗಳು ಬಂದಾಗ ಅಲ್ಲಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಎನಾಲಿಸಿಸ್ ಮಾಡಿ ಬರೆಯುವಂತ ಪ್ರಶ್ನೆಗಳು ಕೂಡ ಬಂದಿರ್ತವೆ. 2022ರ ಪೇಪರ್ ತೆಗೆದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಆ ರೀತಿ ಇದ್ದಾಗ ಸ್ಕೋರ್ ಆಗಲ್ಲ. ಸೊ ಆ ಒಂದು ಕಾರಣಕ್ಕೆ ಈಸಿ ಆಗಿರುವಂತ ಒಂದು 4 ಪಾಠಗಳನ್ನ, ಸ್ವಲ್ಪ ಟಫ್ ಆಗಿರುವಂತ ಒಂದು 4 ಪಾಠಗಳನ್ನ ತಗೊಂಡಾಗ ನಿಮ್ ಮೈಂಡು ಕೂಡ ಅದಕ್ಕೆ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ರೀತಿ ಪ್ಲಾನ್ ಮಾಡ್ಕೋಬೇಕು. ನಾನು ನೆಕ್ಸ್ಟ್ ಕೊಡೋ ಟಾರ್ಗೆಟ್ ಅಲ್ಲಿ ಎರಡೂ ಕೂಡ ಬ್ಯಾಲೆನ್ಸ್ ಆಗೋ ತರ ಕೊಡ್ತೀನಿ. ಅದ್ರ ಜೊತೆಗೆ ನಾನು ಸೋಷಿಯಲ್ ಸೈನ್ಸ್ಗೆ ಮ್ಯಾಕ್ಸಿಮಮ್ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಈ ಪೇಪರ್ 1ಗೂ ಕೂಡ ಇಂಪಾರ್ಟೆನ್ಸ್ ಕೊಡೋ ತರನೇ ಟಾರ್ಗೆಟ್ ನ ಸೆಟ್ ಮಾಡ್ತಾ ಹೋಗ್ತೀನಿ. ಅಂದ್ರೆ ಒಂದ್ರ ಜೊತೆಗೆ ಈ ಒಂದು 20 ಡೇಸ್ ಅಲ್ಲಿ ಒಂದ್ ರೌಂಡ್ ಈ ಪಾಠಗಳು ಮುಗ್ದಿರ್ಬೇಕು. ಅದ್ರ ಜೊತೆಗೆ GK ಪೇಪರ್ ಏನಿದೆಯಲ್ಲ ಅದು ಒಂದು 50% ಆದ್ರೂ ಸಿಲೆಬಸ್ ಕವರ್ ಆಗೋ ತರ ನಾನು ನೋಡ್ಕೊಳ್ತಾ ಹೋಗ್ತೀನಿ ಟಾರ್ಗೆಟ್ ಅಲ್ಲಿ. ಮತ್ತೆ ನೆಕ್ಸ್ಟ್ ಹೇಳೋದೇನಂತಂದ್ರೆ, ಇನ್ನು ಸಾಮಾನ್ಯ ಕನ್ನಡ ನೀವು ಇಲ್ಲಿ ನೋಡ್ತಾ ಹೋಗ್ಬೋದು, ಬಹಳ ಸಿಂಪಲ್ ಆಗಿದಾವೆ. ಅದು ಟಾಪಿಕ್ಸ್ ಕೊಟ್ಟಾಗ ಈ ಸಿಲೆಬಸ್ ಬೇಸ್ ಅಲ್ಲೇ ನಾನು ನಿಮ್ಗೆ ಓದ್ಲಿಕ್ಕೆ ಹೇಳ್ಕೊಡ್ತಾ ಹೋಗ್ತೀನಿ. ಅದ್ರ ಜೊತೆಗೆ ಇಂಗ್ಲಿಷ್ ಕೂಡ ಇಲ್ಲಿ ನೋಡ್ಬೋದು ಎಷ್ಟೆಲ್ಲ ಟಾಪಿಕ್ಸ್ ಇದಾವೆ ಅಂತಂದು. ನೆಕ್ಸ್ಟ್ ಇದು GK ಬಂದ್ಬಿಟ್ಟು ಟೋಟಲ್ 25 ಟಾಪಿಕ್ಸ್ ನ ಕೊಟ್ಟಿದ್ದಾರೆ. 25 ಟಾಪಿಕ್ಸ್ ನ ಒಂದ್ಸಲ ನನ್ಗನ್ಸಿದ್ ಏನಂತಂದ್ರೆ, ಈ 25 ಟಾಪಿಕ್ಸ್ ನ ಹಿಡ್ಕೊಂಡು ಒಂದ್ಸಲ 22ರ ಪೇಪರ್, ಅದ್ರ ಹಿಂದಿನ GPST ಪೇಪರ್ಗಳನ್ನ ತೆಗೆದು ನೋಡಿ, ಈ ಕಾನ್ಸೆಪ್ಟ್ ಗೆ ಸಂಬಂಧಪಟ್ಟಂಗೆ ಕೊಟ್ಟಿದ್ದಾರಾ ಇಲ್ವಾ ಅದನ್ನ ನೋಡ್ಕೊಂಡು ಸ್ವಲ್ಪ ನೀವು ಅರ್ಥ ಮಾಡ್ಕೊಂಡ್ರೆ ಒಂದು ಕ್ಲಾರಿಫಿಕೇಶನ್ ಸಿಗುತ್ತೆ. ನಮ್ಗೆ ಮಾರ್ಗದರ್ಶನ ಅಂತಂದ್ ಏನಿದ್ರು ಈ ಒಂದು ಸಿಲೆಬಸ್ ಕಾಪಿನೇ. ಯಾವಾಗ ನಮ್ಗೆ ಸಿಲೆಬಸ್ ಕಾಪಿ ಪರ್ಫೆಕ್ಟ್ ಆಗಿ ಗೊತ್ತಿರುತ್ತೋ ಅವಾಗ ನಮ್ಗೆ ಸ್ಕೋರ್ ಆಗ್ತಾ ಬರುತ್ತೆ. ಯಾವ ರೀತಿ ಓದ್ಬೇಕು, ಏನನ್ನ ಓದ್ಬೇಕು ಅನ್ನೋದು ಕೂಡ ನಮ್ಗೆ ಗೊತ್ತಾಗ್ತಾ ಬರುತ್ತೆ. ಇನ್ನು ಅದ್ರ ಜೊತೆಗೆ ಸಾಕಷ್ಟು ಜನರಿಗೆ ಗೊಂದಲ ಇರೋದೇನಪ್ಪ ಅಂದ್ರೆ ಮೆಂಟಲ್ ಎಬಿಲಿಟಿ ಯಾವ ರೀತಿ ಬಿಡಿಸ್ಬೇಕು, ಎಷ್ಟು ಕ್ವಶನ್ಸ್ ಬರುತ್ತೆ, ಅದು ಇಷ್ಟೇ ಕ್ವಶನ್ಸ್ ಬರುತ್ತೆ ಅನ್ನೋ ಕ್ಲಾರಿಫಿಕೇಶನ್ ಇರಲ್ಲ. ಸೊ ಇವೆಲ್ಲವೂ ಕೂಡ ಗೊಂದಲ ಆಗೋ ಸಾಧ್ಯತೆಗಳು ಇದಾವೆ. ನೆಕ್ಸ್ಟ್ ಆರೋಗ್ಯ ಶಿಕ್ಷಣ ಮತ್ತು ಮೌಲ್ಯ ಶಿಕ್ಷಣ, ಇವುಗಳಿಗೆ ನನ್ನ ಸಜೆಷನ್ ಏನಂತಾರೆ, ಇಲ್ಲಿ ಏನ್ ಟಾಪಿಕ್ ಕೊಟ್ಟಿದ್ರಲ್ಲ ಈ ಟಾಪಿಕ್ ಗಳಿಗೆ ಸಂಬಂಧಪಟ್ಟಂಗೆ 6ರಿಂದ 10ನೇ ತರಗತಿಯ ಫಸ್ಟ್ ನೀವು ಇಂಪಾರ್ಟೆನ್ಸ್ ಕೊಡೋದೇನಂದ್ರೆ 6ರಿಂದ 10ನೇ ತರಗತಿಯ ದೈಹಿಕ ಶಿಕ್ಷಣ ಬುಕ್ಗಳಲ್ಲಿ ಒಂದಿಷ್ಟು ಅಂಶಗಳು ಸಿಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಪ್ರಥಮ ಚಿಕಿತ್ಸೆ ಆಗಿರ್ಬೋದು, ಅಥವಾ ದೈಹಿಕ ವ್ಯಾಯಾಮ, ಯೋಗ ಮತ್ತು ರಾಷ್ಟ್ರೀಯ ಏಕೀಕರಣ, ಇಂಥ ಕೆಲವೊಂದು ಅಂಶಗಳಲ್ಲಿ ನಿಮ್ಗೆ ಸಿಗ್ತಾ ಹೋಗುತ್ತೆ. ಆರೋಗ್ಯ ಮತ್ತು ರೋಗಗಳು, ಸಾಂಕ್ರಾಮಿಕವಲ್ಲದ ರೋಗಗಳು, ಕೆಲವೊಂದು ಟಾಪಿಕ್ಸ್ ಇದಾವ ಅಂತೇಳಿ ನನ್ಗೆ ಅನ್ಸುತ್ತೆ. ದೈಹಿಕ ಶಿಕ್ಷಣ ಬುಕ್ ನ ನೋಡ್ಕೊಂಡು ಅದರಲ್ಲಿ ನೀವು ಒಂದಿಷ್ಟು ಮಾಹಿತಿನ ತಗೊಳ್ರಿ. ರಿಮೈನಿಂಗ್ ಸೋರ್ಸ್ ಏನಿದೆ ನಾನು ಹುಡುಕಿ ನಿಮ್ಗೆ ಟೆಲಿಗ್ರಾಮ್ ಮತ್ತು ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಕೊಡೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ಇನ್ನು ಮೌಲ್ಯ ಶಿಕ್ಷಣ, ಈ ವರ್ಷ ಮೌಲ್ಯ ಶಿಕ್ಷಣ ಬುಕ್ಸ್ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. 6 to 10th ಆಲ್ಮೋಸ್ಟ್ ಎಲ್ಲಾ ಕ್ಲಾಸ್ಗಳಲ್ಲೂ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅವು ಬುಕ್ಗಳನ್ನ ನೀವು ಸಾಧ್ಯ ಆದ್ರೆ ಕಲೆಕ್ಟ್ ಮಾಡ್ಕೊಳ್ರಿ. ಇಲ್ಲ ಅದ್ರ PDF ಸಿಕ್ಕರೆ ಇದು ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ಆ ವೆಬ್ಸೈಟ್ ಅಲ್ಲಿ ನೀವು ತಗೊಂಡು ಓದ್ಕೋಬಹುದು. ಮೌಲ್ಯ ಶಿಕ್ಷಣ ಅದು ಬೆಸ್ಟ್ ಸೋರ್ಸ್ ಅಂತ ಹೇಳಿ ನಂಗೆ ಅನ್ಸುತ್ತೆ. ಅದ್ರ ಜೊತೆಗೆ ಎಲ್ರಿಗೂ
ಟಫ್ ಯಾವ್ದಪ್ಪ ಅಂದ್ರೆ ಶೈಕ್ಷಣಿಕ ಮನೋವಿಜ್ಞಾನ. ರೀಸೆಂಟ್ ಆಗಿ ಬಂದಿರೋ ಟೆಟ್ಗೆ ಕಂಪೇರ್ ಮಾಡ್ಕೊಂಡು ನಾವು ಓದ್ಕೊಳಕ್ ಬರಲ್ಲ. ಯಾಕಂದ್ರೆ ಅದ್ರ ಬಿಫೋರ್ ನೀವೇನಾದ್ರೂ ನೋಡಿದ್ರೆ ಅಂದ್ರೆ 25 24 ಅದ್ ನೋಡಿದ್ರೆ ಬಹಳಷ್ಟು ಟಫ್ ಇದೆ ಸೈಕಾಲಜಿ. ಅದು ಕಷ್ಟ ಆಗ್ತಾ ಬರುತ್ತೆ. ಹಾಗಾಗಿ ಆ ಸೈಕಾಲಜಿಗೆ ಬಂದ್ಬಿಟ್ಟು ನೀವು ಓಲ್ಡ್ ಕ್ವಶನ್ ಪೇಪರ್ ನ ಬಿಡಿಸ್ಬೇಕು. ಫಾರ್ ಎಕ್ಸಾಂಪಲ್ ಲಕ್ಷ್ಮಣ್ ಗಡೇಕರ್ ಅವರು ಎನಾಲಿಸಿಸ್ ಮಾಡಿರೋ ಬುಕ್ ಬೇರೆ ಬೇರೆ ಆಥರ್ಸ್ ಬಿಡಿಸಿದ್ರೆ, ಆತರ ಬುಕ್ಸ್ ನ ನೀವು ತಗೊಂಡು ಅಂದ್ರೆ ಕ್ವಶನ್ಸ್ ಇದ್ದಿದ್ನ ತಗೊಳ್ಬೇಡ್ರಿ, ಅದನ್ನ ಎನಾಲಿಸಿಸ್ ಮಾಡಿರ್ತಾರಲ್ಲ ಆ ಬುಕ್ ನ ತಗೊಂಡು ನೀವು ಓದಿದ್ರೆ ಬಹಳಷ್ಟು ಅನುಕೂಲ ಆಗ್ತಾ ಬರುತ್ತೆ. ಇದು ಕಂಪ್ಯೂಟರ್ ಲಿಟ್ರಸಿ. ಇದಕ್ಕೂ ಕೂಡ ನೀವು ಒಂದಿಷ್ಟು ಟೈಮ್ ನ ಕೊಡ್ಬೇಕಾಗತ್ತೆ. ಫಸ್ಟ್ ನಿಮ್ಗೆ ಯಾವ ಸಬ್ಜೆಕ್ಟ್ ಈಸಿ ಇರುತ್ತೋ ಅಥವಾ ಯಾವ್ದು ಬೇಗ ಮುಗಿಸ್ಬೋದು ಅದನ್ನ ನೀವು ಬೇಗ ಮುಗಿಸ್ಕೊಂಬಿಡಿ. ಯಾಕಂದ್ರೆ ನಿಮ್ಗೆ ಈಸಿ ಇರೋದನ್ನ ಲಾಸ್ಟ್ ಮೂಮೆಂಟ್ ಅಲ್ಲಿ ಕಡಿಮೆ ಸಮಯದಲ್ಲಿ ಕೂಡ ರಿವಿಷನ್ ಮಾಡ್ಕೊಳ್ಬಹುದು. ಬಟ್ ಇವುಗಳಿಗೆ ಮ್ಯಾಕ್ಸಿಮಮ್ ಟೈಮ್ ಕೊಡ್ಬೇಕಾಗತ್ತೆ. ಫಸ್ಟ್ 20 ಡೇಸ್ ಏನಿದೆಯಲ್ಲ, ನಿಮ್ಗೆ ಈಸಿಯೆಸ್ಟ್ ಸಬ್ಜೆಕ್ಟ್ಸ್ ಯಾವಿದಾವೆ ಅವುಗಳನ್ನ ಒಂದ್ ರೌಂಡ್ ಮುಗಿಸ್ಕೊಳ್ಳಿ. ಸೆಕೆಂಡ್ ರೌಂಡ್ ಏನಿರುತ್ತಲ್ಲ ಅಂದ್ರೆ ನೆಕ್ಸ್ಟ್ 20 ಡೇಸ್ಗೆ ಯಾವ್ದು ನಿಮ್ಗೆ ಬಹಳಷ್ಟು ಟಫ್ ಅನ್ಸುತ್ತೆ ಅವುಗಳನ್ನ ಜೊತೆಗೆ ಇದು ರಿವಿಷನ್ ಎರಡನ್ನೂ ತಗೊಂಡು ಹೋಗಿ. ಅವಾಗೆ ನಿಮ್ಗೆ ಸಿಲೆಬಸ್ ಮುಗಿಯುತ್ತೆ, ರಿವಿಷನ್ ಕೂಡ ಆಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಸಮಯದಲ್ಲಿ ಓದೋದನ್ನ ಬಿಡಬೇಡಿ. ನೀವೇನಾದ್ರೂ ಈಗ ಓದೋದನ್ನ ಬಿಟ್ಟಿರಂತಂದ್ರೆ, ನಾನು ಫಸ್ಟ್ ಗೆ ಟೈಟಲ್ ಕೊಟ್ಟಿದ್ದೆ. ಏನ್ ಕೊಟ್ಟಿದ್ದೆ ಅಂತಂದ್ರೆ, ಈ ಸಲ ಏನಾದ್ರು ಅಂದ್ರೆ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಏನಾದ್ರು ಜಾಬ್ ನ ಮಿಸ್ ಮಾಡ್ಕೊಂಡ್ರೆ ಜೀವನ ಬಹಳಷ್ಟು ಕಠಿಣ ಆಗ್ತಾ ಬರುತ್ತೆ. ಯಾಕಂತಂದ್ರೆ ನೋಟಿಫಿಕೇಶನ್ ಆಗದೆ ಸುಮಾರು 4-5 ವರ್ಷಗಳ ನಂತರ ನೋಟಿಫಿಕೇಶನ್ ಆಗ್ತಾ ಇದೆ. ಎಷ್ಟೋ ಜನರು ಇದಕ್ಕೋಸ್ಕರ ಕಾಯ್ತಾ ಕುಳಿತಿದ್ರೆ ಇಷ್ಟು ದೊಡ್ಡ ನೋಟಿಫಿಕೇಶನ್ ಅಂದ್ರೆ 2022ರಲ್ಲಿ ಏನಾಯ್ತಲ್ಲ ಅದೇ ಲೆವೆಲ್ಗೆ ನೋಟಿಫಿಕೇಶನ್ ಈಗ ಆಗ್ತಾ ಇದೆ. ಈಗ ಏನಾದ್ರೂ ಮಿಸ್ ಮಾಡ್ಕೊಂಡಿದ್ರ ಅಂತಂದ್ರೆ ನಿಮ್ಮಗಳ ಮನಸ್ಥಿತಿಯನ್ನ ಯಾರು ಕೂಡ ಊಹೆ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಬಿಫೋರ್ ನಾ ಹೇಳ್ತಾ ಇದ್ದೀನಲ್ಲ, ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಇನ್ನೂ ಸಾಕಷ್ಟು ಜನ ಹೊರಗಿದ್ದಾರೆ. ಅವ್ರೆಲ್ರ ಮನಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದು ಈ ಕಡೆ ರೆಸ್ಪೆಕ್ಟು ಇರಲ್ಲ, ಸುಮ್ನೆ ಓದಿದ್ದಾನೆ ತಿರುಗ್ತಾನೆ ಅನ್ನೋ ರೂಮರ್ಸ್ಗಳು ಅವುಗಳನ್ನ ಸಹಿಸ್ಕೊಳ್ಳೋದು ಬಹಳ ಕಷ್ಟ ಆಗ್ತಾ ಹೋಗುತ್ತೆ. ಸೊ ನನ್ನ ಒಂದು ರಿಕ್ವೆಸ್ಟ್ ಏನಂತಂದ್ರೆ, ಈ ಒಂದು ಪ್ರೀಶಿಯಸ್ ಟೈಮ್ ನ ನೀವೇನಾದ್ರೂ ಪ್ರೀಶಿಯಸ್ ಆಪರ್ಚುನಿಟಿನ ಏನಾದ್ರೂ ನೀವು ಮಿಸ್ ಮಾಡ್ಕೊಂಡಿದ್ರ ಅಂತಂದ್ರೆ ಡೆಫಿನೆಟ್ಲಿ ನಿಮ್ಗೆ ಮುಂದಿನ ಜೀವನ ಕಠಿಣ ಆಗ್ಬೋದು. ಯಾವುದೇ ಕಾರಣಕ್ಕೂ ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ. ಈಗ್ಲಿಂದಾದ್ರೂ ಅಂದ್ರೆ ಇಷ್ಟು ದಿನ ನೋಟಿಫಿಕೇಶನ್ ಇಲ್ಲ ಅನ್ನೋ ನೆಗೆಟಿವಿಟಿಯಲ್ಲೇ ಸಾಕಷ್ಟು ದಿನಗಳನ್ನ ಕಳೆದಿದ್ದು ಸಾಕು. ಅಟ್ಲೀಸ್ಟ್ ಇವಾಗ ನೋಟಿಫಿಕೇಶನ್ ಆಗುತ್ತೆ ಅನ್ನೋ ಹೋಪ್ ಇಟ್ಕೊಂಡಾದ್ರೂ ನೀವು ಓದಿದ್ರೆ ಮಾತ್ರ ಮುಂದೆ ನಿಮ್ಗೆ ಬಹಳಷ್ಟು ಹೆಲ್ಪ್ ಆಗುತ್ತೆ. ಇಲ್ಲಾಂದ್ರೆ ಬಹಳಷ್ಟು ಕಷ್ಟ ಆಗುತ್ತೆ. ನೀವ್ ಅನ್ಕೋಬಹುದು, ಸರ್ ಈ 80 ಡೇಸ್ ಪ್ಲಾನ್ ಪರ್ಫೆಕ್ಟ್ ಆಗ್ಲಿಲ್ಲ, 40 ಡೇಸ್ ಅಷ್ಟೇ ಕೊಟ್ರೆ ಇನ್ನೂ 40 ಡೇಸ್ ಹೆಂಗೆ ಅಂತಂದ್ರೆ, ನಾನು ಇಲ್ಲಿ ಸಬ್ಜೆಕ್ಟ್ ವೈಸ್ ನ ಡಿವೈಡ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಯಾಕಂದ್ರೆ ಒಬ್ಬೊಬ್ರಿಗೆ ಒಂದೊಂದು ಸಬ್ಜೆಕ್ಟ್ ಇಂಟ್ರೆಸ್ಟ್ ಇರ್ಬೋದು. ಬಟ್ ಓದೋ ವೇನ ಮಾತ್ರ ನಾನು ಕೊಟ್ಟಿದ್ದೀನಿ. ನೆಕ್ಸ್ಟ್ ಏನು ಟಾರ್ಗೆಟ್ ವಿಡಿಯೋನ ಕೊಡ್ತೀನಲ್ಲ ಅದರಲ್ಲಿ ನೀವು ಒಂದು ಟಾರ್ಗೆಟ್ ನ ನೋಡ್ಕೊಳ್ಳಿ. 1 ವೀಕ್ ಟಾರ್ಗೆಟ್ ಕೊಡ್ತೀನಲ್ಲ ಆ ವೀಕ್ ಟಾರ್ಗೆಟ್ ನ ನೋಡಿ ನಿಮ್ಗೆ ಅದು ಸೆಟ್ ಆಯ್ತು ನೀವು ಅದನ್ನ ಫಾಲೋ ಮಾಡಬಹುದು. ಒಂದ್ ವೇಳೆ ಅದು ಸೆಟ್ ಆಗಿಲ್ಲ ಅಂತಂದ್ರೆ ನಿಮ್ಗೆ ಯಾವ ರೀತಿ ಅಡ್ಜಸ್ಟ್ ಆಗುತ್ತೋ ಅದನ್ನ ನೀವು ಅಡ್ಜಸ್ಟ್ ಮಾಡ್ಕೊಂಡು ನೀವು ಓದ್ಬಹುದು. ಒಟ್ಟಾರೆಯಾಗಿ ಏನಂತಂದ್ರೆ ಈ 80 ಡೇಸ್ ನ ನೀವು 4 ಪಾರ್ಟ್ಸ್ ಅಲ್ಲಿ ಡಿವೈಡ್ ಮಾಡ್ಕೊಡ್ರಿ ಅಥವಾ 3 ಪಾರ್ಟ್ಸ್ ನ ಡಿವೈಡ್ ಮಾಡ್ಕೊಂಡು ನೀವು ಓದಿದ್ರೆ ಮಾತ್ರ ಅಲ್ಲಿವರೆಗೆ ಅಂದ್ರೆ ರಿವಿಷನ್ ಮಾಡ್ಕೊಳ್ಬಹುದು, ಸಿಲೆಬಸ್ ನ ಕಂಪ್ಲೀಟ್ ಮಾಡ್ಕೊಳ್ಬಹುದು. ಸೊ ಇಷ್ಟು ಒಂದು ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಟಾರ್ಗೆಟ್ ಒಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್ ಜೈ ಕರ್ನಾಟಕ.